ದಿವಸ ಒಂದು ದಿವಸ ಪೂರ್ತಿ ನಾಗರಾವ್ ಕಾಣಿಸ್ಕೊಂಡಿದ್ವಿ. ಯಾಕೆ ಕಾಣಿಸ್ಕೊಂಡಿದ್ವಿ ಈಗಿನ ವಾತಾವರಣ ತುಂಬ ಬಿಸಿಲು. ನಾವೇನು ಮಾಡ್ತೀವಿ, ತುಂಬ ಬಿಸಿಲಾದಾಗ ನೆರಳು ಹತ್ರ ಹೋಗ್ತೀವಿ, ನೀರು ಕುಡಿತೀವಿ, ತಂಪು ಏನು ಪ್ರಯತ್ನ ಮಾಡಿ ದೇಹದ ಬಾಯ ಮಾಡ್ತೀವಿ. ಆದರೆ ಹಾವುಗಳು ಏನು ಮಾಡ್ತೀವಿ ಅಂದರೆ ಮನೆ ಸುತ್ತಮುತ್ತ ಗಾರ್ಡನ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಕಲ್ಲಿನ ಪತ್ರೆ, ಇಟ್ಟಿಗೆ ರಾಶಿ, ಸೌದ ರಾಶಿ, ನೆರಳಿರೋ ಕಡೆ ಹೆಚ್ಚಾಗಿ ಬಂದು ಟೆಂಪ್ರೇಚರ್ ಕಡಿಮೆ ಕೂಲಾಗಿ ವಾಸ ಮಾಡುತ್ತೆ. ಅದ್ರ ಜೊತೆಗೆ ಆಹಾರಕ್ಕೋಸ್ಕರ ಇಲಿ ಕಪ್ಪೆಗಳು ತಿನ್ನಕ್ಕೆ ಬರ್ತವೆ. ಹಳ್ಳಿ ಸಂಪ್ರದಾಯ ಹಾವು ಬಂದರೆ ಮನುಷ್ಯನ ಕಚ್ಚುತ್ತೆ, ಕೊಲ್ಲತ್ತೆ, ಸಾಯಿಸುತ್ತೆ ಅಂತ ಮೂಢನಂಬಿಕೆ ಇದೆ. ಯಾಕಂದರೆ ಸಾಯೋದು ಸಹಜ. ಯಾಕೆ ಸತ್ತಿರ್ತಾರೆ ಅಂದರೆ ಗೊತ್ತಿಲ್ಲದೆ ತುಳಿದಿರ್ತಾರೆ, ಗೊತ್ತಿಲ್ಲದೆ ಹಿಡಿಯಕ್ಕೆ ಹೋಗಿರ್ತಾರೆ, ಗೊತ್ತಿಲ್ಲದೆ ತೊಂದರೆ ಕೊಟ್ಟಿರ್ತಾರೆ. ಈಗ ಇನ್ನು ವಿಧಿ ಬರ್ದಾಗ ಏನು ಮಾಡೋಕ್ಕಲ್ಲ, ಹುಟ್ಟು ಸಾವು ಸಹಜ. ಹಾಗಾಗಿ ಯಾರಿಗೂ ತೊಂದರೆ ಆಗಬಾರ್ದು, ಪ್ರಾಣಿಗಳು ಉಳಿಬೇಕು, ಜನರಿಗೂ ಒಳ್ಳೇದಾಗಬೇಕು ಅಂತ ಯೋಚನೆ ಮಾಡಿದ್ದಕ್ಕೆ ಆ ದೇವರ ಅನುಗ್ರಹದಲ್ಲಿ ಒಂದು ಸ್ನೇಕ್ ಹಣ್ಣು ಬೆಳೆಯುವಂಥ ಅವಕಾಶ ಪ್ರತಿಯೊಬ್ಬರು ಊರು, ಹಳ್ಳಿ, ಸಿಟಿ, ಅರಣ್ಯ ಆಗಿರ್ಬೋದು ಅಥವಾ ಎಲ್ಲ ಕಡೆನೂ ಒಂದು ರಾಷ್ಟ್ರದಿಂದ ಮತ್ತೆ ಸೇವೆ ಮಾಡ್ತಾ ಇದ್ದೀನಿ. ನನಗೂ ಸಹ 4 ಬಾರಿ ಹಾವು ಕಚ್ಚಿದೆ ಸುಮಾರು ವರ್ಷಗಳಿಂದ. ಕೆಲಸ ಮಾಡ್ಬೇಕಾದ್ರೆ ಮಿಸ್ಟಿಕಾಗಿ ಕಚ್ಚಿರೋದು. ಅದಕ್ಕೆ ಹಾವು ಕಂಡಾಗ ಹಿಡಿಯೋದು, ಆಡಿಸೋದು, ವಾಟ್ಸಪ್ಪು, ಯೂಟ್ಯೂಬು, ಫೇಸ್ಬುಕ್ಕು ಹಾಕ್ಬೇಕಂತೇಳಿ ಹಾವಿಡಿಯೋಕ್ಕೆ ಎಷ್ಟೋ ಜನ ಗೊತ್ತಿಲ್ಲದೆ ಮಾಡೋಕ್ಕೆ ಹೋಗ್ತಾರೆ. ಅವೆಲ್ಲ ಮಾಡಬೇಡಿ. ಪರಿಸ್ಥಿತಿ ಏನಾಗುತ್ತೆ ಅಂದರೆ ಒನ್ಸ್ ಆ್ಯಂಡ್ ಟೈಮು ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಎಲ್ಲದಕ್ಕೂ ನಿಮ್ಗೆ ಗೊತ್ತಿದೆ, ವಾಟ್ಸಪ್ ಅಂದಾಗ ಲೈಕ್ ಬರುತ್ತೆ ಅಂತ ಹೋಗ್ತೀರಾ, ಫೇಸ್ಬುಕ್ಕು ಅದಕ್ಕೂ ಲೈಕ್ ಅಂತ ಹೋಗ್ತೀರಾ. ಜೀವನ ಲೈಕ್ ಆಗಿರುತ್ತೆ. ಜೀವನ ಎಲ್ಲರೂ ಆರೋಗ್ಯವಾಗಿರ್ಬೇಕು, ಮಾಡೋ ಕೆಲಸದಲ್ಲಿ ನೆಮ್ಮದಿ ಇರಬೇಕು, ದೇವರ ಅನುಗ್ರಹ ಇರಬೇಕು. ಮತ್ತು ಮನೆಯಲ್ಲಿರೋ ಒಂದು ಕುಟುಂಬಕ್ಕೆ ನೀವು ಒಂದು ಪಿಲ್ಲರ್ಗಳಾಗಿರ್ತಾರೆ, ಮೇನ್ ಪಿಲ್ಲರ್ ಆಗಿರ್ತಾರೆ ಫ್ಯಾಮಿಲಿ. ಹಾಗಾಗಿ ಹಾವುಗಳಂತಲ್ಲ, ಪ್ರತಿಯೊಂದು ವನ್ಯಜೀವಿಗಳನ್ನು ಬದುಕಬೇಕನ್ನೋ ದೇವ್ರ ಸೃಷ್ಟಿ ಇದ್ದರೆ ಅದಕ್ಕೆ ರಕ್ಷಣೆ ನಿಮ್ಮಂಥವ್ರು ಅವಕಾಶ ಮಾಡಿಕೊಟ್ಟಿದ್ದು. ಈಗ ಹಾವನ್ನು ಉಳಿಸೋಂಥ ಅವಕಾಶ ಮಾಡಿದ್ರೆ ಯಾರೇ ಆಗಲಿ ಬುಧವಾರದಲ್ಲಿ ಎಲ್ಲ ಕಡೆನೂ ಹಾವಿನ ಜಾಗದಲ್ಲಿ ನಾವು ಮನೆ ಕೊಡ್ತೇವೆ. ಹಾವು ಓಡಾಡಿ ಬಿಟ್ಟು ತೊಂದರೆ ಕೊಟ್ಟಿಲ್ಲದಂಗೆ ಮೂಮೆಂಟ್ ಆಗೋದೆಲ್ಲ ನೋಡಿದ ಮೇಲೆ ಅಲ್ಲಿ ಉತ್ತಾ ಇದೆ ಅಂದರೂ ಸಹ ಜನಗಳೆಲ್ಲ ಮನೆ ಕಟ್ತಾರೆ. ಯಾಕಂದರೆ ಅದು ಬಿಟ್ಟಿದ್ದ ಜಾಗನ ನಮ್ಮ ಮನೆ. ಅವರೆಲ್ಲ ದೊಡ್ಡವರು ಆಗಿರ್ಬೋದು, ಸಣ್ಣವರು ಆಗಿರ್ಬೋದು, ಬುದ್ಧಿ ಇರೋರು ಇರ್ಬೋದು, ಬುದ್ಧಿ ಇಲ್ಲದವ್ರು ಆಗಿರ್ಬೋದು. ಪರಿಸ್ಥಿತಿ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಿ ಹಾವನ್ನು ತೊಂದರೆ ಕೊಟ್ಟು ನೀವು ತೊಂದರೆ ತೊಗೊಂಬಿಡಿ, ಆಮೇಲೆ ಮನೆಯವ್ರಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಒಂದು ಒಳ್ಳೆ ರೀತಿಯಲ್ಲಿ ಹಿಡಿದು ಕಾಡಿಗೆ ಬಿಡೋಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ ಶಿವಮೊಗ್ಗ ಜನತೆ, ಜನರು, ಫಾರೆಸ್ಟರು, ಪ್ರೆಸ್ಸು ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ, ಟ್ರಾಫಿಕ್ ಆಗಿರ್ಬೋದು, ಪ್ರತಿಯೊಂದು ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಸಂಘ ಸಂಸ್ಥೆ ಎಲ್ಲ ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಿಮ್ಮ ಎದುರುಗಡೆ ನಿಲ್ಲುವಂಥ ಅವಕಾಶ, ನಾನು ಅವರೆಲ್ಲರಿಗೂ ನೆರಳಾಗಿರ್ಬೇಕಂತ ಆಸೆ ಪಡ್ತೀನಿ. ಸ್ನೇಕ್ ಹಣ್ಣು ಶಿವಮೊಗ್ಗ. ಹಾಗಾಗಿ ಎಲ್ಲೇ ಈ ಥರ ಕಂಡ್ರೆ ಹಿಡಿಸೋಂಥ ಅವಕಾಶ ಮಾಡಿ ಹೊಡಿಬೇಡಿ. ಆಯಿತಾ? ತೊಂದರೆ ಕೊಟ್ಟು ಸ್ನೇಕ್ ಹಣ್ಣು